ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್. ಯಾರೆಲ್ಲ ನಮ್ಮ ಕನ್ಸ್ಟ್ರಕ್ಷನ್ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ತಾ ನೋಡಿ ಅಂತ ಹೇಳ್ತಾ ಬನ್ನಿ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಿಲ್ಲ ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿರೋದೇ, ಬಟ್ ಇರಲಿ ಅಂತ ಹೇಳ್ತಿದ್ದೀನಿ. ಏನಪ್ಪ ಅಂತ ಅಂದರೆ, ಮನೆಗೆ ನಾವು ಯಾವ್ಯಾವ ದಿಕ್ಕಿನಲ್ಲಿ ಏನೇನು ಬರಬೇಕು, ಯಾವ ಬೆಡ್ರೂಮ್ ಇಲ್ಲಿ ಬರಬೇಕು, ಮತ್ತು ಅವುಗಳಿಗೆ ಏನಂತ ಕರಿತೀವಿ, ಮತ್ತು ಆ ಜಾಗಗಳು ಅಡುಗೆ ಮನೆ ಜಾಗದಲ್ಲಿ ಏನೇನಂತ ಹೆಸರಿಟ್ಟು ಕರೀತಾರೆ, ಅದನ್ನೆಲ್ಲ ಒಂದು ಸರಿ ನನ್ನ ಗೊತ್ತಿರೋ ಅಷ್ಟನ್ನು ನಿಮಗೆ ಹೇಳ್ಕೊತಾ ಇದ್ದೀನಿ ನೋಡಿ. ನಾವು ಫಸ್ಟ್ ಎಂಟ್ರೆನ್ಸ್ನ ನಾವು ಮೇನ್ ಡೋರ್ ಅಂತ ಕರಿತೀವಿ, ಆದರೆ ನಮ್ಮ ಆಡು ಭಾಷೆಯಲ್ಲಿ ನಾವು ಏನಂತ ಕರಿತೀವಿ, ಫ್ರಂಟ್ ಬಾಗಿಲು ಅಂತ ಕರಿತೀವಿ, ಮುಂಭಾಗದ ಬಾಗಿಲು ಅಂತಲೂ ಸಹ ಕರಿತೀವಿ. ನೆಕ್ಸ್ಟ್ ಬಂದರೆ ಅದಾದಮೇಲೆ ನಾವು ಮೇನ್ ಡೋರಿಂದ ನಾವು ಡೈರೆಕ್ಟ್ ಎಂಟ್ರಿ ಕೊಡೋದೇ ಲಿವಿಂಗ್ ರೂಮು. ಲಿವಿಂಗ್ ರೂಮು ನಮಗೆ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು ಫ್ರೆಂಡ್ಸ್. ಹಾಗೆಯೇ ಮೇನ್ ಡೋರ್ ಬಂದು ಪೂರ್ವ ದಿಕ್ಕಿನ ಮಧ್ಯಭಾಗದಲ್ಲಿ ಅಥವಾ ಈಶಾನ್ಯ ಭಾಗದಲ್ಲಿ ಇರಬೇಕು. ನೆಕ್ಸ್ಟು ಮಾಸ್ಟರ್ ಬೆಡ್ರೂಮ್ ಅಂತ ಕರಿತೀವಿ, ಅದು ಯಜಮಾನನ ರೂಮು ಅಂತಲೂ ಹೇಳ್ತೀವಿ. ಅದು ದಕ್ಷಿಣ ಮತ್ತು ಪಶ್ಚಿಮ ಭಾಗದಲ್ಲಿ ಇರಬೇಕು. ನೆಕ್ಸ್ಟು ಚಿಲ್ಡ್ರನ್ಸ್ ಅಥವಾ ಗೆಸ್ಟ್ ಬೆಡ್ರೂಮ್ ಅಂತಲೂ ಕರಿತೀವಿ, ಅದನ್ನು ಉತ್ತರ, ಪಶ್ಚಿಮ ಅಥವಾ ದಕ್ಷಿಣ ಅಂದರೆ ಸೌತ್ ಕಾರ್ನರಲ್ಲಿ ಇಡಬೇಕು ನಮ್ಮ ಚಿಲ್ಡ್ರನ್ಸ್ ಬೆಡ್ರೂಮು. ಹಾಗೆಯೇ ಕಿಚನ್ ಬಂದು ಅಂದರೆ ಅಡುಗೆ ಮನೆನ ನಾವು ಅಗ್ನಿಮೂಲೆ ಅಂತ ಅಂದರೆ ದಕ್ಷಿಣ ಪೂರ್ವ ಸೌತ್ ಈಸ್ಟ್ ಕಾರ್ನರಲ್ಲಿ ನಾವು ಇಡಬೇಕಾಗತ್ತೆ. ಹಾಗೆಯೇ ಪೂಜಾ ರೂಮ್ನು ನಾವು ಆಡೋ ಭಾಷೆಯಲ್ಲಿ ದೇವ್ರ ಮನೆ ಅಂತಲೇ ಕರಿತೀವಿ. ಅದು ಈಶಾನ್ಯದಲ್ಲಿ ಇಟ್ಟರೆ, ಅಂದರೆ ನಾರ್ತ್ ಈಸ್ಟ್ ಫೇಸಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಅದು ದೇವ್ರ ಮನೆ, ಪವಿತ್ರ ದಿಕ್ಕು, ಆ ಈಶಾನ್ಯ ದಿಕ್ಕು. ನೆಕ್ಸ್ಟು ಟಾಯ್ಲೆಟ್ ರೂಮು ಎಲ್ಲಿ ಬರಬೇಕಪ್ಪ ಅಂದರೆ ಉತ್ತರ ಪಶ್ಚಿಮ ದಿಕ್ಕಿನಲ್ಲಿ ಬರಬೇಕು. ಅಂತ ಅಂದರೆ ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಬರಬೇಕು ಫ್ರೆಂಡ್ಸ್. ಇದೆಲ್ಲ ವಾಸ್ತು ತಜ್ಞರ ಪ್ರಕಾರ ಇರೋಂತಹ ರೂಲ್ಸ್ ಇದು. ಇನ್ನು ನೆಕ್ಸ್ಟ್ ಬಂದರೆ ಕಿಚನ್ನಿಗೆ ಬಂದರೆ ನಾವು ಯಾವ್ಯಾವ ರೀತಿ ಕಿಚನನ್ನು ಯೂಸ್ ಮಾಡ್ತೀವಿ, ಕಿಚನನ್ನು ನಾವು ಆಡೋ ಭಾಷೆಯಲ್ಲಿ ಹೇಗೆಲ್ಲ ಕರಿತೀವಿ ನೋಡಿ ಫ್ರೆಂಡ್ಸ್. ಕಿಚನ್ನ ನಾವು ಅಡುಗೆ ಮನೆ ಅಂತ ಕರಿತೀವಿ. ಇವಾಗಿನ ಕಾಲದಲ್ಲಿ ಕಿಚನ್ನ ಹೇಗೇಗೋ ಮಾಡಿಸ್ಕೊಂಡ್ರೂ ಸಾಕಾಗಲ್ಲ. ಆವಾಗೆಲ್ಲ ಸೌದೆ ಒಲೆಯಲ್ಲಿ ಉರಿ ಹಾಕ್ಕೊಂಡು ಹೇಗೋ ಚಿಮ್ನಿಗಳ ಮೂಲಕ ಅಂದರೆ ಹೊಗೆ ಪೈಪ್ಗಳ ಮೂಲಕ ಮಾಡಿಸ್ತಾಯಿದ್ರು. ನಮ್ಮ ಅಡುಗೆ ಮನೆ ಆವಾಗ ಒಂಥರ ನೋಡೋಕ್ಕೆ ಲುಕ್ ವೈಸ್ ಚೆನ್ನಾಗಿದ್ದರೆ ಇವಾಗಲೇ ಲುಕ್ ವೈಸ್ ಒಂಥರ ಬೇರೆ ಥರನೇ ಇದೆ. ನಮ್ಮ ಅಡುಗೆ ಮನೆಗೆ ನಾವು ಎಷ್ಟು ವೆರೈಟೀಸ್ ಅಡುಗೆ ಮನೆಗಳಿದ್ದಾವೆ ಅಂದರೆ ಯು ಶೇಪ್ ಅಡುಗೆ ಮನೆಗಳು, ಓಪನ್ ಕಿಚನ್ನು, ಇಟಾಲಿಯನ್ ಕಿಚನ್ನು, ಈ ಥರ ವೆರೈಟೀಸ್ ಕಿಚನ್ಗಳೆಲ್ಲ ಇದ್ದಾವೆ ಫ್ರೆಂಡ್ಸ್. ಅದೇ ಥರ ನೋಡಿ ನಾವು ಯು ಶೇಪ್ ಕಿಚನ್ ಆದರೂ ಮಾಡಿಸ್ಕೋಬೋದು, ಎಲ್ ಶೇಪ್ ಕಿಚನ್ ಆದರೂ ಮಾಡಿಸ್ಕೋಬೋದು, ಹಾಗೆ ಪ್ಯಾರ್ಲರ್ ಟೈಪ್ ಆದರೂ ಮಾಡಿಸ್ಕೋಬೋದು. ನೋಡಿ ಎಷ್ಟೆಷ್ಟು ವೆರೈಟೀಸ್ಗಳಿದ್ದಾವೆ ಅಂತ. ಇದೆಲ್ಲ ನನಗೆ ನಾವು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆಯಿಂದನೇ ಫ್ರೆಂಡ್ಸ್ ಗೊತ್ತಾಗಿದ್ದು. ಮತ್ತು ನಮ್ಮ ಕಿಚನಲ್ಲೂ ಸಹ ತುಂಬ ವೆರೈಟೀಸ್ ಹೆಸರುಗಳು ಇದ್ದಾವೆ. ಏನು ನೋಡಿ ಕೌಂಟರ್ ಟಾಪ್ ಅಂತಲೂ ಕರಿತೀವಿ. ನಾವು ಅದನ್ನ ಕೌಂಟರ್ ಟಾಪ್ ಅಂತಲೇ ಹೆಸರಿಟ್ಟಿರ್ತೀವ, ಇಲ್ಲ ಆಡು ಭಾಷೆಯಲ್ಲಿ ನಾವು ದಿನ ಕರಿಬೇಕಾದ್ರೆ ಅದೇ ಹೆಸರಲ್ಲೇ ಕರಿತೀವ, ಇಲ್ಲ ಅಲ್ವಾ. ನಾವು ಅದನ್ನು ಸ್ಟವ್ ಸ್ಲ್ಯಾಬ್ ಅಂತ ಕರಿತೀವಿ, ಇಲ್ಲ ಅಂತ ಅಂದರೆ ಸ್ಟವ್ ಇಡ್ತಿರೋವಲ್ಲ ಶೆಲ್ಫು ಅದಂತ ಹೇಳ್ತೀವಿ. ಸಾಮಾನ್ಯವಾಗಿ ಸ್ಟವ್ ಶೆಲ್ಫ್ ಅಂತಲೇ ನಾವು ಹೇಳೋದು. ನೀವೇನಂತ ಕರಿತೀರೋ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಾನಂತೂ ಸ್ಟವ್ ಇಡ್ತೀವಲ್ಲ ಆ ಶೆಲ್ಫ್ ಅಂತಲೇ ಹೇಳೋದು, ನಾನು ಸ್ಲ್ಯಾಬ್ ಅಂತ ಎಲ್ಲೂ ಯೂಸ್ ಮಾಡಲ್ಲ. ಮತ್ತು ನೋಡಿ ಫ್ರೆಂಡ್ಸ್, ಎಷ್ಟೊಂದು ವೆರೈಟೀಸ್ ಆಫ್ ಯೂನಿಟ್ಸ್ಗಳಿದೆ ಅಂತ. ಪ್ಯಾಂಟ್ರಿ ಯೂನಿಟ್ ಅಂತ ಕರಿತೀವಿ, ಕ್ರ್ಯಾಕರಿ ಯೂನಿಟ್ ಅಂತ ಕರಿತೀವಿ, ಗ್ರಾಸರೀಸ್ ಯೂನಿಟ್ ಅಂತ ಕರಿತೀವಿ, ಕ್ರ್ಯಾಕರಿ ಯೂನಿಟ್ ಅಂತ ಸಹ ಕರೀತಾರೆ. ಮತ್ತು ಪಾತ್ರೆಗಳ ಸ್ಟೋರ್ ವೆರೈಟೀಸ್ ಹೆಸರುಗಳೆಲ್ಲ ಇವಾಗಂತೂ ಬರ್ತಿರೋದು ಮತ್ತು ನಾವು ಯೂಸ್ ಮಾಡ್ತಿರೋದು ಅಂತ ಹೇಳ್ಬೋದು. ಮುಂಚೆ ಎಲ್ಲ ನೋಡಿ ನಾವು ಎಲ್ಲೆಲ್ಲೂ ಅಯ್ಯೋ ಇದೆಲ್ಲ ಪಾತ್ರೆಗಳನ್ನೆಲ್ಲ ತುಂಬಿ ಅಟ್ಟ ಅಂತ ಕರಿತಿದ್ವಿ. ಅದನ್ನೆಲ್ಲ ಈಗ ನಾವು ಏನಂತ ಕರಿತೀವಿ ಅಂತ ನೀವೇ ಯೋಚನೆ ಮಾಡಿ. ಹಾಗೆಯೇ ಅಡುಗೆ ಮನೆಗಂತೂ ಫ್ರೆಂಡ್ಸ್ ಎಷ್ಟೊಂದು ವೆರೈಟೀಸ್ ನೇಮ್ಸ್ಗಳಿದ್ದಾವೆ ಅಂತ ಅಂದರೆ ಒಂದೊಂದಕ್ಕೂ ಒಂದೊಂದು ನೇಮ್ಸ್ಗಳನ್ನ ಹೇಳ್ಬಿಟ್ಟಿದ್ದಾರೆ. ಅದು ಯಾವ್ಯಾವು ಏನೇನು ಅಂತ ಅಡುಗೆ ಮಾಡೋರು ನಮಗೆ ಕನ್ಫ್ಯೂಷನ್ ಆಗಿಬಿಡಬೇಕು, ಆ ಥರ ಒಂದೊಂದು ನೇಮ್ಸ್ಗಳಿದ್ದಾವೆ.
ಮತ್ತು ಅದಾದಮೇಲೆ ನೆಕ್ಸ್ಟು ಬೆಡ್ರೂಮ್ಗೂ ಅಷ್ಟೇ ಫ್ರೆಂಡ್ಸ್. ನೋಡಿ ಮೇಲ್ಗಡೆ ಅಟ್ಟಗಳೆಲ್ಲನೂ ನಾವು ಏನಂತ ಕರಿತೀವಿ ಅಂದರೆ ಲಾಫ್ಟ್ ಅಂತ ಕರೀತಾರಂತೆ ಫ್ರೆಂಡ್ಸ್. ಹಾಗೆಯೇ ಡೋರ್ಗಳು ನಾವು ವಾಲ್ಡ್ರೂಬ್ಗಳನ್ನ ಮಾಡಿಸ್ತೀವಲ್ಲ, ಅದು ಸ್ಲೈಡಿಂಗ್ ಡೋರ್ಗಳು, ಹಾಗೆ ಓಪನ್ ಕ್ಲೋಸ್ ಡೋರ್ಗಳು, ಮತ್ತು ಮಿರರ್ ವಾಲ್ಡ್ರೂಬು, ವಾಕಿಂಗ್ ವಾಲ್ಡ್ರೂಬ್, ಲಾಫ್ಟ್ ವಾಲ್ಡ್ರೂಬ್, ಈ ಥರ ಎಲ್ಲ ರೂಮ್ಗಳಿಗೆ ಅವುಗಳಿರೋ ಕಪ್ಪೋರ್ಡ್ಗಳಿಗೆ ಹೆಸರುಗಳೇ ಈ ಥರ ಆಗಿವೆ ಫ್ರೆಂಡ್ಸ್. ಅದೇ ಥರ ರೂಮ್ಗಳೇ ವೆರೈಟೀಸ್ ರೂಮ್ಗಳಿದ್ದಾವೆ. ಕಿಂಗ್ ಸೈಜ್ ರೂಮು, ಕ್ವೀನ್ ಸೈಜ್ ರೂಮು, ಹಾಗೆ ಗೆಸ್ಟ್ ಬೆಡ್ರೂಮು, ಮತ್ತು ಚಿಲ್ಡ್ರನ್ಸ್ ಬೆಡ್ರೂಮು, ಹಾಗೆ ಎಷ್ಟೊಂದು ವೆರೈಟೀಸ್ಗಳ ರೂಮ್ ನೇಮ್ಸ್ಗಳಿದ್ದಾವೆ ಅಲ್ವಾ. ನೆಕ್ಸ್ಟ್ ಬಂದು ಬಾತ್ರೂಮ್ ಫ್ರೆಂಡ್ಸ್. ಬಾತ್ರೂಮು ಅಷ್ಟೇ, ನಾವು ಆಡು ಭಾಷೆಯಲ್ಲಿ ಸ್ನಾನದ ಮನೆ ಅಂತ ಕರಿತೀವಿ. ಇಲ್ಲಿ ಬಾತ್ರೂಮ್, ವಾಶ್ರೂಮ್, ಹಾಗೆಯೇ ರೆಸ್ಟ್ ರೂಮ್ ಅಂತಲೂ ಕರೀತಾರೆ. ನಾವು ಅದೇ ಥರ ಯೂಸ್ ಮಾಡ್ತೀವ? ಇಲ್ಲ ಅಲ್ವಾ. ವಾಶ್ರೂಮ್ಗೆ ಹೋಗಿದ್ದಾರೆ, ಇಲ್ಲ ಟಾಯ್ಲೆಟ್ ರೂಮ್ಗೆ ಹೋಗಿದ್ದಾರೆ ಅಂತಲೇ ನಾವು ಹೇಳೋದು. ಅದಕ್ಕೂ ನೋಡಿ ಫ್ರೆಂಡ್ಸ್, ಹ್ಯಾಂಡ್ ವಾಶ್ ಮಾಡಿಕೊಂಡು ಮತ್ತು ಕೈಕಾಲೆಲ್ಲ ವಾಶ್ ಮಾಡ್ಕೊಂಡು ಬರೋಕ್ಕೆ ಅಲ್ಲೇ ಹ್ಯಾಂಡ್ ವಾಶ್ ಬೇಷನ್ ಇಟ್ಟಿದ್ದಾರೆ. ಅದರಿಂದನೇ ಕೈಕಾಲು ತೊಳ್ಕೊಂಡು ಹೊರಗಡೆ ಬರಬೇಕು. ಮುಂಚೆ ಎಲ್ಲ ಹೊರಗಡೆ ಬಂದು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತಿದ್ರು. ಅದೇ ಎಷ್ಟು ಬೆಸ್ಟ್ ಅನ್ನಿಸ್ತಿತ್ತಲ್ವ. ಈಗ ಅಲ್ಲೇ ಯೂಸ್ ಮಾಡಿ ಅಲ್ಲೇ ತೊಳ್ಕೊಬೇಕು. ಮತ್ತು ಅದು ಬೇರೆ ಇನ್ನೂ 2 ವೆರೈಟೀಸ್ ಟಾಯ್ಲೆಟ್ಟು ಕಮೋಡ್ಗಳು ಬಂದಿದ್ದಾವೆ. ಒಂದು ಇಂಡಿಯನ್ ಟಾಯ್ಲೆಟ್ ಕಮೋಡು, ಒಂದು ವೆಸ್ಟರ್ನ್ ಟಾಯ್ಲೆಟ್ ಕಮೋಡು. ನೋಡಿ ಎಷ್ಟೆಷ್ಟೆಲ್ಲ ತಲೆನೋವು ಕೆಲಸ. ಅಂದರೆ ಇದು ಒಂಥರ ಯೂಸ್ ಅಂತ. ಅವಾಗೆಲ್ಲ ತುಂಬ ಹಬ್ಬಗಳು ಮಾಡ್ತಿದ್ವು, ಹಾಗಾಗಿ ಹಾಲು ತುಂಬ ದೊಡ್ಡದಾಗಿರಬೇಕು. ನಮ್ಮ ಆಡು ಭಾಷೆಯಲ್ಲಿ ನಾವು ಹಾಲು ಅಂತಲೇ ಅಪ್ಪ ಕರೆಯೋದು. ನೀವೆಲ್ಲ ಲಿವಿಂಗ್ ರೂಮ್ ಅಂತ ಕರೆದ್ರೆ ನಾವು ಹಾಲು ಅಂತಲೇ ಕರೆಯೋದು ಅದನ್ನು. ತುಂಬ ಸ್ಪೇಸಸ್ನ ಬಿಡಿಸ್ಕೊತಿದ್ರು ನಾವೆಲ್ಲ ಕುತ್ಕೊಂಡು ಹರಟೆ ಹೊಡೆಯೋಕ್ಕೆ ಅಂತ. ಆದರೆ ಇವಾಗ ಅದರ ಸೈಜೂ ಸಹ ಚಿಕ್ಕ ಪ್ರಮಾಣದಲ್ಲಿ ಬಂದಿದೆ. ಕೆಲವರು ಯಾರೋ ಒಬ್ಬರು ತುಂಬ ದೊಡ್ಡ ಸೈಟ್ ಇರೋರು ದೊಡ್ಡ ಹಾಲ್ ಮಾಡಿಸ್ಕೊತಾರೆ. ಇದರಲ್ಲೂ ಅಷ್ಟೇ ಫ್ರೆಂಡ್ಸ್. ನೋಡಿ, ಟಿ ವಿ ಕ್ಯಾಬಿನೆಟ್ ಅಂತೆ, ಟಿ ವಿ ಶೋಕೇಸ್ ಅಂತೆ, ಹಾಗೆಯೇ ಬುಕ್ಸ್ ರ್ಯಾಕ್ ಅಂತೆ, ಅದು ಇದು ಅಂತ ಎಷ್ಟೊಂದು ವೆರೈಟೀಸ್ಗಳಿದೆ ಅಲ್ವಾ. ಇದೇ ಥರ ಫ್ರೆಂಡ್ಸ್ ಮನೆಗಳಿಗೆ ತುಂಬ ಆ ಜಾಗಗಳಿಗೆ ತುಂಬ ಹೆಸರುಗಳಿಂದನೂ ಕರೀತಾರೆ. ಫ್ರಂಟ್ ಪೋರ್ಟಿಕಾ ಅಂತ ಹೇಳ್ತಾರೆ, ಬ್ಯಾಕ್ ಪೋರ್ಟಿಕಾ ಅಂತ ಹೇಳ್ತಾರೆ. ಮತ್ತು ಮುಂದೆ ಉದ್ಯಾನವನ ಬರುತ್ತಲ್ಲ, ಅದಕ್ಕೆಲ್ಲ ಲ್ಯಾನ್ ಅಂತ ಕರೀತಾರಂತೆ. ಎಷ್ಟೊಂದು ವೆರೈಟೀಸ್ ಹೆಸರುಗಳಿದ್ದಾವೆ ನೋಡಿ ಫ್ರೆಂಡ್ಸ್. ನಾನು ತಿಳ್ಕೊಂಡಿರೋದು ಸದ್ಯಕ್ಕೆ ಇಷ್ಟೇ ಹೆಸರುಗಳು ಫ್ರೆಂಡ್ಸ್. ಇದಕ್ಕಿಂತ ಹೆಚ್ಚಾಗಿರೋ ನೇಮ್ಸ್ಗಳೇನಾರು ಇದ್ದರೆ ನೀವು ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಸುಷ್ಮಾ ಕುಟುಂಬ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನಮ್ಮ ಫಸ್ಟ್ ಫ್ಲೋರ್ ಕನ್ಸ್ಟ್ರಕ್ಷನ್ನೊಂದಿಗೆ.